ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ ಬೆಳಗ್ಗೆ ಲಾಕ್ಸ್ ಮಾಡ್ಕೊಂಡು ಇವತ್ತು ನೋಡ್ರಿ ಫೈನಲಿ ನಮ್ಮ ತಂಗಿ ಸಿಸರಿನ್ ಡೇಟ್ ಬಂತು ನೋಡ್ರಿ. ಎಲ್ಲರೂ ನಿಮ್ಮ ತಂಗಿ ಡೆಲಿವರಿ ಯಾವಾಗ ಅಂತ ಎಲ್ಲರೂ ಕೇಳ್ತಿದ್ರು. ಬಟ್ ಅದು ನೋಡಿ 23ಗೆ ಕಂಪ್ಲೀಟ್ ಆಯ್ತು 9 ಮಂತ್. 23 ಹೋಗ್ತಿರಿ 5 ಡೇಸ್ ಆಯ್ತು ನೋಡ್ರಿ. ಬಟ್ ಆಗಿ ಬಿ ಪಿ ವೇರಿಯೇಷನ್ ಸಂಬಂಧ ನಾವು ನಾರ್ಮಲ್ ಆಗುತ್ತಂತೇಳಿ ವೇಟ್ ಮಾಡಾಕತ್ತಿದ್ವಿ. ಬಟ್ ಆಗಿ ಪೇನ್ಸೇ ಬರಲ್ಲಾಗ್ಯಾವು. ಒಟ್ಟ ಪೇನ್ಸ್ ಎದ್ದೇ ಇಲ್ಲ ನೋಡ್ರಿ. ಆಕಿ ಆ್ಯಕ್ಚುಲಿ ನಮ್ಮ ಆಶಾಗೂ ಹಾಗೆ ಇತ್ತು ನೋಡಕ್ಕೆ, ಒಟ್ಟ ಪೇನ್ಸ್ ಹೇಳ್ತಿದ್ದಿಲ್ಲ, ಹಾಗೆ ಈಕಿಗೂ ಅಂತ ಅನ್ಕೋತೀವಿ. ಅದಕ್ಕೆ ಈಗ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಮೇಡಮ್, ಸಿಸರಿನ್ ಮಾಡ್ಸ ಅಂತ ಹೇಳಿದ್ರು ಮನೆಗೆ ಹೋದಾಗ. ಅದಕ್ಕೆ ಈಗ ಹಾಸ್ಪಿಟ್ಲಿಗೆ ಈಗ ಬರಾಕತ್ತಾರ ನೋಡ್ರಿ ನಮ್ಮ ತಂಗಿ ನಮ್ಮ ಅಣ್ಣ ಅದೆಲ್ಲ ಕೂಡಿ. ಮೊನ್ನೆ ಅಮಾವಾಸ್ಯೆ ಐತೆ ಮಾಡಿಸ್ಬಾರ್ದು, ಇವತ್ತು ಮಾಡಿಸ್ಬೇಕಂತೇಳಿ ಹೊಂಟಿ ನೋಡ್ರಿ. ಈಗ ನಾನು ಇವತ್ತು ಲೀವ್ ತೊಗೊಂಡಿಲ್ಲ, ಬಟ್ ಬೇರೆದವ್ರಿಗೆ ಹಚ್ಚಿನ ಡ್ಯೂಟಿ. ಲೀವ್ ಅಂತೂ ಮುಗಿದೋ ನೋಡ್ರಿ ಇದೀನ ಮಂತಿಂದು. ಅದಕ್ಕೆ ಈಗ ಬರೀ ಪಟ್ ರೆಡಿ ಆಗಿಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ತೀನಿ. ಅವರು ಬರಾಕತ್ತಾರೆ ಈಗ ಆನ್ ದ ವೇ ಅದಾರ. ಚಿನ್ನು ಅಂತೂ ಅಲ್ಕೋತಾರ ನೋಡ್ರಿ. ಅವ್ರು ಬಂದ ನಾವು ಊರಿಂದ ಬಾಗೇವಾಡಿ ಹೋಗಿ ಅವ್ನ ಮನೆಯೊಳಗೆ ಬಿಟ್ಟು ಜೊತೆಗೆ ಹೇಳಿ ನಾನು ಹೋಗ್ತೀನಿ. ರೆಡಿಯಾಗಿ ಕೆಲವೊಂದಿಷ್ಟು ಬಟ್ಟೆ ತೊಗೊಂಡಿನಿ ಅಲ್ಲಿ ಹಾಸ್ಪಿಟ್ಲಿಗೆ ಹೋಗಕ್ಕೆ. ಹೋಗಿ ಪಟ್ ಟೈಮ್ ಆಗೈತಿ. ಚಿನ್ನು ಇಲ್ಲಿ ನಾಷ್ಟ ಮಾಡತ್ತ ನೋಡ್ರಿ, ಟಿವಿ ನೋಡ್ಕೊಂತ. ಹಾಸ್ಪಿಟ್ಲಿಗೆ ಬಂದೆ ನೋಡ್ರಿ. ನಮ್ಮ ಅಣ್ಣ ಬಂದು ಆಲ್ರೆಡಿ ವೆಯ್ಟ್ ಮಾಡತ್ತಿದ್ದ, ಲಗೇಜ್ ಎಲ್ಲ ಹಿಡ್ಕೊಂಡು ನಿಂತಿದ್ದ. ನಾನು ಬರ್ತೀನಿ ಅಂತೇಳಿ ಒಳಗಡೆ ನೋಡ್ರಿ ಚೆಕಪಿಗೆ ಕರ್ಕೊಂಡು ಹೋಗ್ಯಾರ ನಮ್ಮ ತಂಗಿಗೆ. ಅಲ್ಲ ಬಿ ಪಿ ಬ್ಲಡ್ ಟೆಸ್ಟ್ ಎಲ್ಲ ಇನ್ವೆಸ್ಟಿಗೇಷನ್ ಆಗ್ಬೇಕು ನೋಡ್ರಿ. ಸ್ಟಾರ್ಟಿಂಗ್ ಯಾವುದೇ ಆಪ್ರೇಷನ್ ಇದ್ರು ಹಾಗಾಗಿ ಒಳಗಡೆ ಕರ್ಕೊಂಡು ಹೋಗ್ಯಾರ. ನಮ್ಮ ಅಣ್ಣ ಅದೇ ನಾ ಬರ್ತೀನಿ, ನನ್ನ ಬ್ಯಾಗ್ ತೊಗೊಂಡು ಹೊರಗಡೆ ನಿಂತಿದೆ. ಯಾಕಂದ್ರೆ ಅಡ್ಮಿಷನ್ ಪ್ರೊಸೀಜರ್ ಎಲ್ಲ ಮುಗಿಸ್ಬೇಕಲ್ಲ ಸೈನ್ ಅದು ನೋಡಿ. ಫಸ್ಟ್ ಬಿ ಪಿ ಚೆಕ್ ಮಾಡಿ ಡ್ರಿಪ್ಸ್ ಎಲ್ಲ ಹಚ್ಕೊಳಕತ್ತಾರ ನೋಡ್ರಿ. ಈಗ ಡ್ರಿಪ್ಸ್ ಹಚ್ಕೊಂಡು ನೆಕ್ಸ್ಟ್ OT ಯಾವಾಗ ಅಂತ ಕೇಳ್ಕೊಂಡು ಹೇಳ್ತೀನಿ ಅಂತ ಹೇಳಿ ಅದೇ ನೋಡ್ರಿ. ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಆಗಿ ಸ್ವಲ್ಪ ಡ್ರಿಪ್ ಅದು ಹಚ್ಚಾರಕ್ಕೆ NB ಇರ್ತಲ್ಲ, ಹಾಗಾಗಿ ನಿನ್ನೆ ನೈಟಿಂದ ಏನೋ ತೊಗೊಂಡಿಲ್ಲಕ್ಕಿ. ಅದಕ್ಕೆ ಡ್ರಿಪ್ಸ್ ಎಲ್ಲ ಸ್ಟಾರ್ಟ್ ಮಾಡ್ಯಾರ. 1 ಗಂಟೆಗೆ OT ಮಾಡ್ತಾರೆ ಅಂದಾರ. ಅದಕ್ಕೆ ವೇಟ್ ಮಾಡಾಕತ್ತೀವಿ ನೋಡ್ರಿ ಏನಾಗತ್ತೆ ಅಂತ ಹೇಳಿ. ಇನ್ನೂ ಅವ್ರ ಮನೆಯವ್ರು ಬರ್ತೀನಿ ಅಂತ ಹೇಳ್ಯಾರ. ನಮ್ಮ ಅಣ್ಣ ಬಂದು ಅಡ್ಮಿಟ್ ಮಾಡಿ ಹೋಗ್ಯಾನ. ಬಂದಿನಿ ಓಕೆ ಒಬ್ಬಕ್ಕೆ ಹಾಕತ್ತೀವಿ ಇಲ್ಲಿ ಅನ್ಕೋತಾವ್ರಿ. ಅದೇ ತಂಗಿಗೆ ಬ್ಲಡ್ ಚೆಕ್ ಬರ್ದು ಕೊಟ್ಟಾರ ನೋಡ್ರಿ. ಹಾಗಾಗಿ ಬ್ಲಡ್ ಬಿಲ್ ತುಂಬಿ ಬ್ಲಡ್ ಶಾಂಪಲ್ ಕೊಟ್ಟು ಬರಬೇಕು. ಅದಕ್ಕೆ ಹೊಂಟಿ ನೋಡ್ರಿ ಕೆಳಗೆ. ಬ್ಲಡ್ ಟೆಸ್ಟಿಗೆ ಕೊಟ್ಟು ಬಂದೆ ನೋಡ್ರಿ. ಹಾಸ್ಪಿಟ್ಲಿಗೆ ಬಂದ ಮ್ಯಾಗ ಓಡಾಡೋದು ನೋಡ್ರಿ. ನಾವು ಡೈಲಿ ಡ್ಯೂಟಿ ಮಾಡ್ತೀವಿ ಕರೆ ಅವಾಗ ಅಷ್ಟು ಅನಿಸಲ್ಲ. ಬಟ್ ಎಲ್ಲರೂ ಬಂದಾಗ ಇಲ್ಲಿ ತುಂಬಿ ಅಲ್ಲೇ ಬಟ್ಟೆ ಆಗಂದ್ರು. ಬಟ್ ಮತ್ತೆ ವಾಪಸ್ ಕಳ್ಸಿದ್ರು ನೋಡ್ರಿ. ಅಲ್ಲಿಂದ ಇಲ್ಲಿ ಈಕಿನ ಡೆಲಿವರಿ ಆಗುತ್ತಾನ ಓಡಾಡಿ ಸಾಕಾಕತ್ ನೋಡ್ರಿ. ಲ್ಯಾಬ್ ಒಂದು ಕಡೆ, ಬ್ಲಡ್ ಚೆಕ್ ಒಂದು ಕಡೆ, ಪೇಷಂಟ್ ಒಂದು ಕಡೆ. ಬ್ಲಡ್ ರಿಪೋರ್ಟ್ ಸಂಬಂಧ ಅಡ್ಡಾಡ್ಸಕತ್ತು 3 ಸಲ ಆಯ್ತು ನೋಡ್ರಿ. ನನಗೆ ಹಿಂಗೆ ಆಗತ್ತದ ಯಾರೇ ಗೊತ್ತು. 3 ಸಲ ಆಯ್ತು ಬರಾಕತ್ತು. ವಾಪಸ್ ಹೋಗಿ ಬಂದು ಒಂದು ಮಿಸ್ ಮಾಡ್ತಾರೆ, ಒಂದು ಬರೀತಾರೆ, ಒಂದು ಮಿಸ್ ಮಾಡ್ತಾರೆ, ಒಂದು ಬರೀತಾರೆ. ಇಲ್ರಿ ಬೈ ಮಿಸ್ಟೇಕ್ ಆಗಿ ಟಿಕ್ ಆಗಿಲ್ಲ ಅಂತ ಬ್ಲಡ್ ಚೆಕ್ ಮಾಡಕ್ಕೆ ಕಳಿಸಿದ್ರು. 3 ಸತಿ 4 ಸತಿ ಅಡ್ಡಾಡಿದೆ ನೋಡ್ರಿ. ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ. ಅದ್ರಾಗಿದ್ದು ಈ ಬಿಲ್ಡಿಂಗ್ ಈ ಕಡೆ, ಈಕೆ ಅಡ್ಮಿಟ್ ಇದ್ದಿದ್ದು ಇಲ್ಲಿ. ನಾವು ಹೋಗಿ ಬ್ಲಡ್ ರಿಪೋರ್ಟ್ಸ್ ಮಾಡ್ಕೊಂಬರೋದು ಅಲ್ಲಿ, ಮತ್ತು ಲ್ಯಾಬ್ ಟೆಸ್ಟಿಗೆ ಕೊಡೋದು ಒಂದು ಕಡೆ. ಇಲ್ಲೆಲ್ಲ ಒಂದು ದಿಕ್ಕಿಗೆ ಅದಾವು ಫುಲ್. ನಾವು ಇಲ್ಲಿಂದ ಈಗಿನ ಡಿಸ್ಚಾರ್ಜ್ ಹೋಗೋದ್ರೆ ಒಂದು 4-5 kg ಕಡಿಮೆ ಆಗೋದು ಮಿನಿಮಮ್ ಅನಿಸ್ತೈತಿ. ಅಷ್ಟೊತ್ತು ಅದ್ರ ನನಗೇ ಹಿಂಗೆ ಆಯಿತು, ಯಾರಿಗೆ ಗೊತ್ತು. ಅವ್ರು ಮಿಸ್ ಮಾಡ್ತಾರೆ. ಈಗ ಲ್ಯಾಬ್ದವ್ರು ಟಿಕ್ ಮಾಡಿಲ್ಲ, ಅವರು ಬಿಲ್ ತೊಗೊಂಡಿಲ್ಲ ಅವ್ರು. ಹಿಂಗೆ ಆಗತ್ತೈತಿ. ಹಿಂಗೆ ಮಾಡಿ ಬಿಲ್ ತುಂಬ ಬಂದೀನಿ. ಈಗ ಇನ್ನೂ ರಿಪೋರ್ಟ್ಸ್ ಬರಬೇಕು. ಟೈಮ್ ನೋಡ್ರಿ ತಿರುಗಿ ಎಷ್ಟು 12:30 ಆಯಿತು. 1 ಗಂಟೆಗೆ ಆಪ್ರೇಷನ್ ಮಾಡ್ತಂದಾರೆ, ಸಿಸರಿಂಗ್ ಮಾಡ್ತಂದಾರೆ. ನೋಡೋದು ವೇಟ್ ಮಾಡೋದು ಏನೇನು ಆಗ್ತಾಯಿರಲಿಲ್ಲ. OTಗೆ ಕರ್ಕೊಂಡು ಹೊಂಟಾರ ನೋಡ್ರಿ. ಟೈಮ್ 1:30 ಆಯಿತು. ಆ್ಯಕ್ಚುಲಿ 1 ಗಂಟೆಗೆ ತೊಗೋತಂದ್ರು. ಬಸ್ ಇವತ್ತು ಸ್ವಲ್ಪ ಟ್ರಾಫಿಕ್ ಜಾಲ ಆಗಿದಾಗಿ ಅನಸ್ತೇಷಿಯಾ ಡಾಕ್ಟ್ರು ಬರೋದು ಲೇಟ್ ಆಯ್ತು ನೋಡ್ರಿ. ಹಾಗಾಗಿ ಇವಾಗ ತೊಗೊಳಕತ್ತಾರ. 1 ಗಂಟೆ ಆಗ್ಬತ್ತು ನೋಡ್ರಿ. ಆಕಿಗಂತೂ ಫುಲ್ ಹೆದರ್ಬಿಟ್ಟಾಳ. ಆಕಿ ಹೆಂಗಾಗುತ್ತೋ ಏನೋ, ಇಂಜೆಕ್ಷನ್ ಮಾಡಿದ್ದು ಗೊತ್ತಾಗುತ್ತೋ ಏನೋ ಅಂತೇಳಿ ಹಾಗೆ ಹೆಂಗೆ ಹೇಳಿ ಧೈರ್ಯ ಹೇಳಿದ್ವಿ ನೋಡ್ರಿ. OT ಒಳಗೆ ಫೈನಲಿ ಹೋಗುತ್ತಾ ನಮಗೆಲ್ಲರೂ ಸಮಾಧಾನ ಇರೋದಿಲ್ಲ ಇನ್ನೇನಾಗುತ್ತೆ ಅಂತೇಳಿ. ಆಕೆ ಒಳಗಡೆ ಕಳಿಸಿ ಮೆಡಿಸಿನ್ ಎಲ್ಲ ಬರ್ದು ಕೊಟ್ಟಿದ್ರು. ಮೆಡಿಸಿನ್ ತೊಗೋಬೇಕಂತೇಳಿ ಮೆಡಿಕಲ್ಗೆ ಬಂದೀವಿ ನೋಡಿಲ್ಲ ನಾನು. ಆಕೆ ಒಳಗಡೆ ಹೋಗ್ಲಿಕ್ಕೆ ಮೆಡಿಸಿನ್ ತೊಗೊಂಡು ಹೋದ್ರೈತೆ. ಮೆಡಿಸಿನ್ ತೊಗೊಳಕ್ಕೆ ಬಂದೀವಿ. ಆ್ಯಕ್ಚುಲಿ ಪ್ಯಾಕೇಜ್ ಇತ್ತದು. ಆಪ್ರೇಷನ್ ಥಿಯೇಟರ್ನ ಕರ್ಕೊಂಡು ಹೋಗ್ಯಾರ ನಮ್ಮ ತಂಗಿ. ಎಲ್ಲರಿಗೂ ಫುಲ್ ಟೆನ್ಷನ್ ಒಳಗೆ ನೋಡ್ರಿ. ಟೆನ್ಷನ್ ಒಳಗೆ ವೇಟ್ ಮಾಡತ್ತೀವಿ. ಏನಾಕದ ಏನಿಲ್ಲ ಏನೋ ಮೊದಲೇ ಹೆದರ್ತಾಳಾಕಿ. ಅಲ್ಲಿ ಒಳಗೆ ಹೋಗಿ ಮಾನಿಟ್ರ್ ಎಲ್ಲ ಹಚ್ಚಿದ್ದು ನೋಡಿ ಫುಲ್ ಟೆನ್ಷನ್ ಆಗ್ಬಿಟ್ಟೈತಿ. ಏನು ಮಾಡ್ತಾರೆ ನೋಡ್ರಿ. ವೇಟ್ ಮಾಡತ್ತೀವಿ ಆಪ್ರೇಷನ್ ಥಿಯೇಟ್ರ್ ಮುಂದೆ. ಫೈನಲಿ ಮಗು ಬಂತು ನೋಡ್ರಿ. ಬೇಬಿ ಆಯಿತು. ಯಾವ ಬೇಬಿ ಅಂದ್ರೆ ಗರ್ಲ್ ಬೇಬಿ ನೋಡ್ರಿ. ಹುಡುಗಿ ಆದ್ಲು.
ಲಕ್ಷ್ಮಿ ಬಂದು ನೋಡಿರಿ ಸುಮಾರು ದಿವಸ ಹಿಂಗಾಗಿ ಇಬ್ಬರು ಆರಾಮದಾರಂತ ಅದೇ ಖುಷಿ ಆಯ್ತು ನೋಡಿರಿ. ಇನ್ನು ಹಾಕಿ ನಮ್ಮ ಸುನಂದ ಹೊರಗೆ ಬಂದು ಈಗ ಅಲ್ಲಿ ಅಡಿ ಹಾಕ್ಯಾರ. ಮಗುನ ಕೊಟ್ಟಿಲ್ಲ ನೋಡಿರಿ, ಜಸ್ಟ್ ಅಬ್ಸರ್ವೇಷನ್ ಆಗಿಟ್ಟಾರ. ಪಿಡಿಯಾಟ್ರಿಷನ್ ಬಂದು ಚೆಕ್ ಮಾಡಿ ನೋಡೋದ್ಮೇಲೆ ಕೊಡ್ತಾರಂತ ಮಗು ಬಂದಮೇಲೆ ಕಲ್ತಿರೋದು. ಸುನಂದಾಗ ಒಳಗೆ ಬಿಟ್ಟಿಲ್ಲ, ಹೊರಗೆ ಕೂತೆ ನೋಡ್ರಿ ಕಾಯ್ಕೊಂಡು. ನಮ್ಮ ಮಮ್ಮಿಗೆ ಗಂಡು ಬೇಕಾಗಿತ್ತು, ಗಂಡು ಅಂತಿದ್ಲು. ಬಟ್ ಹೆಣ್ಣು ನೋಡ್ತು. ಬಟ್ ನನಗಾರ ಖುಷಿ ನೋಡ್ರಿ, ಯಾಕಂದ್ರೆ ನಂಗೆ ಹೆಣ್ಣು ಮಗುನೇ ಇಷ್ಟ. ಚಿನ್ನು ಏನು ಅದೇ ಏನು ಹುಟ್ಟೈತಿ ನಿನಗೆ? ತಂಗಿ ಬಂದ್ಲು. ಹಾಂ, ತಂಗಿ ಇಷ್ಟ ಆಗಲ್ಲ ನನಗೆ. ಸುನಾಂಟಿ ಪಾಪ ನೋಡಿ ಇಲ್ಲ, ನೋಡಿ ಪಾಪಾಗ ಎಲ್ಲಿ ನೋಡ್ತೀನ? ಪಾಪ ಕೊಟ್ಟೇ ಇಲ್ಲ. ಪಾಪ ನೋಡಿ ಏನು ನೀನು ಈಗ ಕೊಡ್ತಾರೆ ನೋಡ್ರಿ. ನಮ್ಮ ತಂಗಿ ಆರಾಮದಳ, ಪಾಪುನೂ ಆಯಿತು. ಇನ್ನು ಬೇಬಿನ ಆಕಿಗೆ ತೋರಿಸಿಲ್ಲ ನೋಡ್ರಿ, ಆಕಿ ಬೇಬಿನ ನೋಡಿಲ್ಲ. ನಾವು ಜಸ್ಟ್ ತೊಗೊಂಬರೋಣ ಹೋಗ್ಯಾರ ನೋಡ್ರಿ. ಇನ್ನೂ ಫುಲ್ ನಮಗೂ ಕೊಟ್ಟಿಲ್ಲ ನಮ್ಮ ಕೈಯಾಗೂ. ಅಬ್ಸರ್ವೇಷನ್ನಾಗ ಏನೋ ಇಟ್ಟಾರಂತ ವೇಟ್ ಮಾಡತ್ತೆ ಬೇಬಿನ ಯಾವಾಗ ಕೊಡ್ತಾರ ಅಂಥೇಳಿ. ಇಷ್ಟೊತ್ತ ನೋಡ್ರಿ ಬೇಬಿಗೆಲ್ಲ ಹೊತ್ಕೊಂಡಿದ್ವಿ. ಫುಲ್ ಚೀರಾಕತ್ತ ನೋಡ್ರಿ, ಫುಲ್ ಚೂಟಿ ಅದ. ಈಗ ಜಸ್ಟ್ ಮೂವಿ ಬಂದ. ಅದೇನು ಚೀತ ಅದೇನು ದನಿ ನೋಡ್ಬೇಕು, ಅಷ್ಟು ಚೂಟಿದ ನೋಡ್ರಿ ನಮ್ಮ ತಂಗಿ ಮಗಳು. ಆಕಿ ಆದ್ಯಾನಿಗೆ ನೋಡ್ರಿ ಸೇಮ್ ಈಕಿನೂ ಆಕಿನೇ ಅದಾವ, ಆಕಿನೂ ಅದಾವ. ಇಷ್ಟೊತ್ತನ ಆಕಿನ ಕಡೆ ಇದ್ದು ಒಂದು ಸ್ವಲ್ಪ ಅದಕ್ಕೆ ಬೇಬಿಗೆ ಅದು ಪೌಡ್ರ್ ಹಾಲದೆಲ್ಲ ಹಾಕಿದ್ವಿ. ಈಗ ಜಸ್ಟ್ ಇದಾಗೈತಲ್ಲ, ಹಾಗಾಗಿ ಸ್ಟಾರ್ಟಿಂಗ್ ಅಷ್ಟೊಂದು ಇದು ಆಗಲ್ಲ ನೋಡ್ರಿ. ಅದಕ್ಕೆ ಅದಕ್ಕೆ ಬೇಬಿಗೆ ಅಲ್ಲಿ ಮಲಗಿಸಿ ಅವ್ರ ಮನೆಯವರು ಬಂದಾರ, ಹಾಗಾಗಿ ಅಲ್ಲಿಗೆ ಹಾಕಿಬಿಟ್ಟು ಇಲ್ಲಿ ನಾವು ಊಟ ಮಾಡ್ಬೇಕು. ನಮ್ಮನ್ನ ಪಾರ್ಸಲ್ ತಂದಿದ್ದ, ಬರೀ ಊಟ ಮಾಡೋಮಂತಿ. ಈಕಿನಂಗೆ ಅದ ನೋಡ್ರಿ ಸೇಮ್ ಆಕಿನೋ ನಿನ್ನಂಗೆ ಅದ ಇಲ್ಲಕ್ಕಿ ಶುಬ್ಬಿ ನಿನ್ನಂಗೆ ಓಡಾಳದಾಳ. ಆಕಿನೋ ನೀನು ಓಡಾಳಿ, ಆಕಿನ ಓಡಾಳಿ. ಅಜ್ಜಿ ಬೈತಾ ಏನು ಇಷ್ಟು ಅವರೇ ಆದ್ರೆ ಅಂತೇಳಿ, ಹೌದಲ್ಲ? ಬರ್ರಿ ಊಟ ಮಾಡೋಮತ್ತು. ಊಟ ಮಾಡಿ ಮತ್ತೆ ಹೋಗೋಮತ್ತ ಆಕಿನ ಹತ್ರ. ಹೋವಾ ಸ್ವಲ್ಪ ಮನೆಗೆ ಹೋಗ್ಬರೋಕತ್ತು. ಮನೆಗೆ ಹೊಂಟೇವೆ ನೋಡ್ರಿ. ಸುನಂದಾರ್ ಮನೆಯವ್ರು ಬಂದಾರ. ಒಂದು ಸ್ವಲ್ಪ ಮನೆಗೆ ಹೋಗಿ ಆದ್ಯಾಗ ಸಾರು ಅವ್ರ ಮಮ್ಮಿಗೆ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಹಾಸ್ಪಿಟ್ಲಿಂದ ಮನೆಗೆ ಬಂದು ನೋಡ್ರಿ. ಈಗ ಜಸ್ಟ್ ಆಶಾ ನಾನು ಸ್ವಲ್ಪ ಬಟ್ಟೆ ತೊಗೊಂಡು ಹೋಗಿದ್ದು, ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೋದ್ರಾಯ್ತಂತ ಬಂದು ಮತ್ತೆ ನೈಟ್ ಅಲ್ಲೇ ಇರ್ಬೇಕಾಗತ್ತೇಳಿ ಬರೀ ಫ್ರೆಶ್ ಅಪ್ ಆಗಿಬಿಟ್ಟು ಒಂದು ಸ್ವಲ್ಪ ಚಾದು ಕುಡಿದು ವಾಪಸ್ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಈಗ ಜಸ್ಟ್ ಬಂದೀವಿ. ಈಗ ಚಾದು ಕುಡಿದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೊಂಟಿ ನೋಡ್ರಿ ಹಾಸ್ಪಿಟ್ಲಿಗೆ. ಮತ್ತು ನೈಟ್ ಇವತ್ತು ಅಲ್ಲೇ ಇರೋದಾಕತಿ. ಮತ್ತು ಈಗ ಶ್ರವಣ ಒಬ್ಬರೇ ಇದ್ದಾರೆ. ಮೊದಲೇ ಪಾಪು ಒಂದು ಐತೆ ನೋಡ್ರಿ. ಇನ್ನು ಅಳಾಕತ್ತಿತ್ತು, ಏನು ಮಾಡತ್ತದನ್ನ ಸುನಂದ ಈಗ ಸ್ವಲ್ಪ ಎಚ್ಚರಾಗತ್ತೆ. ಇಷ್ಟೊತ್ತನ ಏನು ಗೊತ್ತಾಗಲ್ಲ ನೋಡ್ರಿ. ಇನ್ಮ್ಯಾಗ ಪೇನ್ ಸ್ಟಾರ್ಟ್ ಆಗತ್ತೆ. ಮೊದಲೇ ಭಾಳ ಸೂಕ್ಷ್ಮದ ಹಾಕಿ ಏನೇನು ಹಾಕೋದನ್ನೆಲ್ಲ ಬರೀ ಹೋಗಕ್ಕೆ ಬಟ್ಟೆ ಪಾಪು ಅಳಾಕತ್ತದ ನನಗೆ ಗೊತ್ತಿಲ್ಲ. ಹಾಸ್ಪಿಟ್ಲಿಗೆ ಬಂದೆ ನೋಡ್ರಿ. ಫುಲ್ ಕತ್ಲೆ ಆಯಿತು. ಜಲ್ದಿ ಬರ್ಬೇಕಂತ ಅಂದ್ಕೊಂಡ್ವಿ, ಮತ್ತು ಲೇಟೇ ಆಯ್ತು ನೋಡ್ರಿ. 8 ಗಂಟೆ ಆಗೇ ಬಿಡ್ತು. ಅವಾಗಲೇ ಪಾಪ ಅವ್ರ ಪಪ್ಪ ಮಮ್ಮಿ ಪಾಪು ಮೂರೇ ಮಂದಿದಾರ. ಹೆಂಗೆ ಇದು ಮಾಡತ್ತಾರ ಗೊತ್ತಿಲ್ಲ. ಅಳಾಕತ್ತಾತಕಿ ಜಸ್ಟ್ ಕಾಲ್ ಮಾಡಿದ್ಲು ನಮ್ಮ ತಂಗಿ. ಅದಕ್ಕೆ ಪಟ್ ಬಂದೆ ನೋಡಿ. ಜಲ್ದಿ ಬರ್ಬೇಕು ಮತ್ತೆ ಲೇಟೇ ಆಯಿತು. ಬರೀ ಪಟ್ ಮ್ಯಾಗ ಹೋಗೋಣ. ಪಾಪು ಏನು ಮಾಡತ್ತಾವ ಅಮ್ಮ ನೋಡು. ಮತ್ತು ಇಲ್ಲ ಪಾಪು ನೋಡೋಕೆ ನಮ್ಮ ಮನೆಯವರು ಬಂದಾರ ನೋಡಿ ಆಟ ಆಡ್ಸೋದಾರ. ಅವರಿಗೂ ಹೆಣ್ಮಗು ಅಂತ ಇಷ್ಟ ನೋಡ್ರಿ. ಬಟ್ ನನಗೂ ಅವ್ರಿಬ್ರಿಗೆ ಹೆಣ್ಮಗು ಇಷ್ಟ ಅದು. ಬಟ್ ಹುಡುಗಾನೇ ಊಟ ನೋಡೋದು ಹಾಗೆ ನೋಡ್ರಿ. ಯಾರಿಗೆ ಏನು ಬೇಕಾದ್ರೆ ಸಿಗಂಗಿಲ್ಲ. ನಮ್ಮ ತಂಗಿನೂ ಈಗ ಸ್ವಲ್ಪ ಇದು ಅನಸ್ತೇಸಿಯ ಎಲ್ಲ ಇಲಾಕತ್ತದ ನೋಡ್ರಿ. ಆಕಿಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಾಗಲಾಗಿತ್ತು. ಕಾಲೆಲ್ಲ ಜುಮ್ಮಿಡ್ದವು ಅನ್ನಕತ್ತಿದ್ಲು. ಬಟ್ ನಂಗೆ ಅದು ಗೊತ್ತಿದ್ದಕ್ಕೆ ಅದು ಹಾಗೆ ಆಗ್ತವ ಅಂತಾರ ಗಪ್ಪದ ನೋಡ್ರಿ. ಮಲ್ಕೊಂಡೇನ ಟೈಮ್ ತಿರುಗಿ 1 ಗಂಟೆ ಹಾಕ್ಬತ್ತು ನೋಡ್ರಿ. ಸುಮ್ಮನೆ ಲೈಟಾಗಿ ಅಷ್ಟು ಊಟ ಮಾಡಿದ್ವಿ. ಊಟ ಮಾಡಿದ್ಮೇಲೆ ಮಲ್ಕೊಳ್ಳೋದಂದ್ರೆ ಮಲ್ಕೊಳ್ಳಂಗಿಲ್ಲ ನೋಡ್ರಿ. ಜಸ್ಟ್ ಒಂದು 2 ಅವರ್ ಬೇಬಿಗೆ ಇದು ಮಾಡಬೇಕು, ಹಾಲು ಕುಡಿಸ್ಬೇಕು, ಬ್ರಷ್ ಫೀಡಿಂಗ್ ಮಾಡಿಸ್ಬೇಕು. ಬ್ರಷ್ ಫೀಡಿಂಗ್ ಹಾಲಿಲ್ಲ ಅಂದ್ರೆ ನೋಡ್ರಿ ಅಟ್ಲೀಸ್ಟ್ ಪೌಡ್ರನ್ನ ಹಾಕ್ಬೇಕು ನೋಡ್ರಿ. ಇಲ್ಲಿಕಂದ್ರೆ ಜಾಂಡಿಸ್ ಆಗೋ ಚಾನ್ಸಸ್ ಇರ್ತೈತಿ. ಅದಕ್ಕೆ 2 ಅವರ್ಲಿ ಅಲಾರಾಮ್ ಇಟ್ಬಿಡ್ತೀನಿ. ಸೆಕೆಂಡ್ ಅವರ್ಲಿ ಹಾಕೋತಿರ್ಬೇಕು ನೋಡ್ರಿ. ಬರ್ರಿ ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಇವತ್ತಿನ ನೋಡಿ ಅಡಿಗೆ ಇಷ್ಟ ಆಗೈತಿ. ಡೆಲಿವರಿ ಲಾಗ್ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.